ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೇವೆ ಗೋಕರ್ಣದಲ್ಲಿರುವ ರಾಮತೀರ್ಥ ಅಂದ್ಕೊಂಡು, ನಾನು ಹಾಗೂ ನನ್ನ ಫ್ರೆಂಡು. ಜಸ್ಟ್ ಮಳೆ ನಿಂತಿದೆ ಈಗ. ಈ ಟೈಮಲ್ಲಿ ಅಲ್ಲಿ ಹೋದರೆ ಸ್ವರ್ಗ ಅನ್ಸುತ್ತೆ. ಇದು ಮಹಾಬಲೇಶ್ವರ ದೇವಸ್ಥಾನ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮಹಾಬಲೇಶ್ವರ ದೇವಸ್ಥಾನ. ಇಲ್ಲಿ ಒಂದು ಸಣ್ಣ ಇದ್ದಿದೆ, ಇಲ್ಲಿಂದ ಕೂಡ ಹೋಗ್ಬೋದು. ಇಲ್ಲಿ ನಾವು ದೇಸಿ ಗಾಯ್ಸ್ ಅಲ್ಲ, ಇಲ್ಲಿ ನಾವು ಲೋಕಲ್ಸ್ ಮಾತ್ರ ಹೋಗ್ಬೋದು. ನೀವೆಲ್ಲ ಬೇರೆ ರೋಡಲ್ಲಿ ಬರಬೇಕು ಮ್ಯಾಪ್ ಹಾಕೊಂಡು. ಗಾಯ್ಸ್, ಆ ಚಿಕ್ಕ ರೋಡಿಂದ ನಾವು ಈಗ ಈ ರೋಡಿಗೆ ಬಂದಿದ್ದೇವೆ. ನೋಡ್ತಾ ಇರ್ಬೋದು ಗಾಯ್ಸ್, ಇಲ್ಲಿ ನೋಡಿ ಗೋಕರ್ಣ ಮೇನ್ ಬೀಚ್ ಕಾಣುತ್ತೆ. ಇದೇ ರೋಡಿಂದ ಬರಬೇಕು ನೀವೆಲ್ಲ. ಗಾಯ್ಸ್, ರಾಮ ಟೆಂಪಲ್ಗೆ ಹೋಗುವಾಗ ಇಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಸ್ವರ್ಗ ಅಂದ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ಗೋಕರ್ಣ ಇದು ಮೇನ್ ಬೀಚ್. ಇದು ಅಲ್ಲೆಲ್ಲ ಫುಲ್ ಜನ ಇದ್ದಾರೆ, ನೋಡ್ತಾ ಇರ್ಬೋದು. ಇದು ಮಳೆಗಾಲದ ಟೈಮ್ ಆಗಿರೋದ್ರಿಂದ ನೀರು ಇಲ್ಲಿ ಬಂದಿದೆ. ಈ ಜಾಗದಲ್ಲಿ ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು. ಜಸ್ಟ್ ಬಂದು ರೀಚ್ ಆಗಿದ್ವಿ ನಾವು ಇಲ್ಲಿಗ. ಬೈಕ್ನ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಒಳ್ಳೆ ನೀರಿದೆ. ಇಲ್ಲಿ ಸ್ನಾನ ಕೂಡ ಮಾಡ್ಬೋದು. ಇಲ್ಲಿ ಆದರೆ ಪಾದರಕ್ಷೆನ ತೆಗೆದುಕೊಂಡು ಹೋಗಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ನೈಸರ್ಗಿಕ ಫಿಲ್ಟರ್ ವಾಟರ್ ಇದು. ಇದೇ ರಾಮ ಟೆಂಪಲ್ ಅಂದ್ಕೊಂಡು ಅವ್ರು ಇವತ್ತು ಬಂದಾಗಿದೆ. ಬೆಳಿಗ್ಗೆ ತೆಗಿತಾರೆ. ಇಲ್ಲಿಂದ ಒಳ್ಳೆ ವ್ಯೂ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು, ರಾಶಿ ದೂರ ಹೋಗಬಾರ್ದು. ಇಲ್ಲೆಲ್ಲ ಅಲ್ಲಿ ಗುಡ್ಡ ಕುಸಿತ ಆಗಿದೆ ಹಿಂದ್ ಸೈಡಿಗೆ. ಆಮೇಲೆ ತೋರಿಸ್ತೇವೆ ನಿಮಗೆ. ಅಲ್ಲೆಲ್ಲ ತುಂಬ ಜನ ಗಾಳ ಆಗ್ತಿದ್ದಾರೆ. ಅಲ್ಲಿ ಈ ಜಾಗದಲ್ಲಿ ಯಜ್ಞ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಗುಡ್ಡ ಕುಸಿದ ಯಾವ ಥರ ಆಗಿದೆ ಅಂದ್ಕೊಂಡು. ಈ ಕಲ್ಲು ಮೇಲ್ಗಡೆಯಿಂದ ಬಂದು ಬಿದ್ದಿರುವುದು. ದೇವಸ್ಥಾನ ಫುಲ್ ಸುತ್ತುವರೆಗೆ. ಈಗ ಮೇಲ್ಗಡೆ ಭರತ್ ಗುಡಿ ಅಂತ ಇದೆ, ರಾಮನ ತಮ್ಮನಾದ ಭರತನ ಗುಡಿ. ಮೆಟ್ಟಿಲುಗಳು ಒಂದು 103 ಇದೆ, ಚಿಕ್ಕವನಿದೆ, ಗೆಣಸಿದೆ. ಬಟ್ ಈ ಗೆಣಸಿಲ್ಲ, ಮೆಟ್ಲು ಕೂಡ ಸರಿ ಇಲ್ಲ, ಅಲ್ಲಲ್ಲಿ ಮೆಟ್ಲೇ ಇಲ್ಲ. ಇಲ್ಲಿ ಆಂಜನೇಯ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ 100 ಮೆಟ್ಲು ಹತ್ತಾದ್ಮೇಲೆ ಒಳ್ಳೆ ಸ್ವರ್ಗ ನೋಡ್ಲಿಕ್ಕೆ ಸಿಗುತ್ತೆ. ಗೋಕರ್ಣ ವ್ಯೂ ಪಾಯಿಂಟು, ಗೋಕರ್ಣ ಮೇನ್ ಬೀಚ್ ಫುಲ್ ಸಿಗುತ್ತೆ ನೋಡಲಿಕ್ಕೆ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಮೆಟ್ಲೇ ಇಲ್ಲ. ಇಲ್ಲಿ ಮೆಟ್ಲು 1, 2, 3 ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮೆಟ್ಲುಗಳು ಕಿತ್ತೋಗ್ಬಿಟ್ಟಿದ್ದು. ಇಲ್ಲಿ ನಿಧಾನವಾಗಿ ಚಲಿಸ್ಬೇಕು. ಇಲ್ಲಿ ನೋಡಿ, ಅರ್ಧ ಸ್ವರ್ಗ ಕಾಣಿಸ್ತಾ ಇದೆ. ಫುಲ್ ಹೊತ್ಕೊಬಂದು ಇಲ್ಲಿ ನೋಡ್ತಾ ಇರ್ಬೋದು ಗೋಕರ್ಣ ಮೇನ್ ಬೀಚು ವ್ಯೂ ಪಾಯಿಂಟ್. ಇದೇ ಅದು ಭರತೇಶ್ವರ ಮಂದಿರ ಅಂದ್ಕೊಂಡು. ಇದು ಕೂಡ ಕ್ಲೋಸ್ ಆಗಿದೆ. ಬ್ಯಾಕ್ ಸೈಡು ಇಲ್ಲಿ ನೋಡ್ತಾ ಇರ್ಬೋದು ಗೋಕರ್ಣ ಫುಲ್. ಗೋಕರ್ಣ ಮೇನ್ ಬೀಚ್ ಇದು ಅಲ್ಲಿ ತನಕ. ಇಲ್ಲಿ ಬಂದರೆ ಒಳ್ಳೆ ಫೋಟೋಸ್, ಒಳ್ಳೆ ವ್ಯೂ ಸಿಗುತ್ತೆ ನೋಡ್ಲಿಕ್ಕೆ ನಿಮಗೆ. ಇಲ್ಲಿ ಸೂಪರ್. ಹಾಗೆ ಈ ಟೆಂಪಲ್ನ ಹಿಂದ್ಗಡೆ ಬಂದರೆ ಇಲ್ಲಿ ಗುಡ್ಡ ಇದೆ. ಈ ಗುಡ್ಡನ ಹತ್ಕೊಂಡು ಹೋದರೆ ಇನ್ನೊಂದು ಒಳ್ಳೆ ಹಿಲ್ ಟಾಪ್ ವ್ಯೂ ಪಾಯಿಂಟ್ ಅಂತ ಸಿಗುತ್ತೆ. ಅದು ಕೂಡ ಚೆನ್ನಾಗಿದೆ ನೋಡಲಿಕ್ಕೆ. ಇಲ್ಲಿ ತನಕ ಬಂದವರು ಇದನ್ನು ಮಿಸ್ ಮಾಡಬೇಡಿ, ಹಾಗೆ ಹೋಗಿ ನೋಡ್ಕೊಂಡು ಹೋಗು. ಇದಕ್ಕೆ ಕೂಡ ಬೇರೆ ರೋಡ್ ಇದೆ, ಸ್ಕೂಟಿಯಿಂದ ಕೂಡ ಬರ್ಬೋದು. ಗೈಸ್, ನೋಡ್ತಾ ಇರ್ಬೋದು ಎಷ್ಟು ಸುಂದರವಾದ ಬೀಚ್ ಇದು. ನೀವು ಒಂದ್ಸಲ ಗೋಕರ್ಣಕ್ಕೆ ಬಂದಾಗ ಇಲ್ಲಿ ಭೇಟಿ ನೀಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ಮೊದಲೇ ನಿಮಗೆ ತಲುಪುತ್ತದೆ. ಬಾಯ್ ಬಾಯ್.